ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಹೆಚ್ಚಿಸುವ, ವೃದ್ಧಿಸುವ ಯೋಜನೆಗೆ ದೇವರು ಕೆಲಸ ಮಾಡುತ್ತಾನೆ. ಈ ದಿನದ ದೇವರ ವಾಕ್ಯ, ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. 2 ಪೇತ್ರನು 1ನೆಯ ಅಧ್ಯಾಯ 2ನೆಯ ವಚನ. ದೇವರು ಅಂಗೀಕರಿಸಬಹುದಾದ ಗುಣಸ್ವಭಾವವನ್ನು ನಾವು ಬೆಳೆಸಿಕೊಳ್ಳಬೇಕೆಂದರೆ ನಾವು ನಮ್ಮ ಧಾರ್ಮಿಕ ಜೀವನದಲ್ಲಿ ಸರಿಯಾದ ಅಭ್ಯಾಸಗಳನ್ನು ರೂಪಿಸಿಕೊಳ್ಳಬೇಕು. ಕೃಪೆಯಲ್ಲಿ ಬೆಳೆಯುವುದಕ್ಕೆ, ಆತ್ಮಿಕ ಜೀವನಕ್ಕೆ ದೈನಂದಿನ ಪ್ರಾರ್ಥನೆಯು ಅಗತ್ಯವಿದೆ ಮತ್ತು ದೈಹಿಕ ಯೋಗಕ್ಷೇಮಕ್ಕೆ ಸಹ ಅದು ಬಾಳ್ವೆಯ ಊಟವಾಗಿರುತ್ತದೆ. ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಾವು ಆಲೋಚನೆಗಳನ್ನು ದೇವರ ಸನ್ನಿಧಿಯ ಕಡೆಗೆ ತೆಗೆದುಕೊಂಡು ಹೋಗಲು ನಮ್ಮನ್ನು ನಾವು ಒಗ್ಗಿಸಿಕೊಳ್ಳಬೇಕು. ಮನಸ್ಸು ಅಲೆದಾಡುತ್ತಿದ್ದರೆ ನಾವು ಅದನ್ನು ಮತ್ತೆ ಹಿಂದಕ್ಕೆ, ಅಂದರೆ ಸಹಜ ಸ್ಥಿತಿಗೆ ಕರೆತರಬೇಕು. ನಿರಂತರವಾದ ಪ್ರಯತ್ನದಿಂದ ಆಗುವ ಅಭ್ಯಾಸಗಳಿಂದ ಅಂತಿಮವಾಗಿ ಅದು ಸುಲಭಗೊಳ್ಳುತ್ತದೆ. ನಾವು ಒಂದೇ ಒಂದು ಕ್ಷಣವೂ ಕ್ರಿಸ್ತನಿಂದ ದೂರವಾಗಿದ್ದು ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ. ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಸಹಾಯ ಮಾಡಲು ನಾವು ಆತನ ಪ್ರಸನ್ನತೆಯನ್ನು ಹೊಂದಿರಬೇಕು. ಆದರೆ ಕ್ರಿಸ್ತನು ಸ್ವತಃ ನಿಗದಿಪಡಿಸಿರುವ ಷರತ್ತುಗಳನ್ನು ಪಾಲಿಸುವ ಮೂಲಕ ಮಾತ್ರ ಕ್ರಿಸ್ತನ ಪ್ರಸನ್ನತೆಯನ್ನು ಹೊಂದಬಹುದು. ಧರ್ಮವನ್ನು ಜೀವನದ ದೊಡ್ಡ ವ್ಯವಹಾರವನ್ನಾಗಿ ಮಾಡಿಕೊಳ್ಳಬೇಕು. ಉಳಿದ ಎಲ್ಲವೂ ಇದಕ್ಕೆ ಅಧೀನವಾಗಿರಬೇಕು, ಕೆಳಗಿರಬೇಕು. ಆತ್ಮದ, ದೇಹದ, ಜೀವದ ನಮ್ಮ ಎಲ್ಲ ಬಲಗಳನ್ನು ನಮ್ಮ ಕ್ರೈಸ್ತೀಯ ಹೋರಾಟದಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ನಮ್ಮ ಬಲ ಮತ್ತು ಕೃಪೆಗಾಗಿ ನಾವು ಕ್ರಿಸ್ತನ ಕಡೆಗೆ ನೋಡಬೇಕು. ಆಗ ನಾವು ಕ್ರಿಸ್ತನು ನಮಗಾಗಿ ಮರಣ ಹೊಂದಿರುವುದು ಎಷ್ಟು ಖಚಿತವಾಗಿದೆಯೋ ಅಷ್ಟೇ ಖಚಿತವಾಗಿ ನಾವು ಜಯವನ್ನು ಹೊಂದುತ್ತೇವೆ. ಕ್ರಿಸ್ತನ ಕ್ರೂಜೆಯ ಬಳಿಗೆ ನಾವು ಹತ್ತಿರವಾಗಬೇಕು. ನಾವು ಕಲಿಯಬೇಕಾದ ಶಾಂತಿಯ ಮೊದಲ ಪಾಠವೆಂದರೆ ಅದು ಶಿಲುಬೆಯ ಬುಡದಲ್ಲಿ ಕುಳಿತು ಪಶ್ಚಾತ್ತಾಪ ಪಡುವುದಾಗಿರುತ್ತದೆ. ಕ್ರಿಸ್ತನ ಪ್ರೀತಿಯನ್ನು ಯಾರು ಗ್ರಹಿಸಲು ಸಾಧ್ಯ? ಅದು ತಾಯಿಯ ಪ್ರೀತಿಗಿಂತಲೂ ಅನಂತವಾದ, ಹೆಚ್ಚು ಕೋಮಲವಾದ ಮತ್ತು ಹೆಚ್ಚು ಸ್ವಾರ್ಥ ನಿರಾಕರಣೆಯ ಪ್ರೀತಿಯಾಗಿದೆ. ನಾವು ಮಾನವ ಆತ್ಮದ ಮೌಲ್ಯವನ್ನು ತಿಳಿದುಕೊಳ್ಳಬೇಕಾದರೆ ಶಿಲುಬೆಯ ಮೇಲಿರುವ ಜೀವವುಳ್ಳ ನಂಬಿಕೆಯನ್ನು ನಾವು ನೋಡಬೇಕು ಮತ್ತು ನಿತ್ಯತ್ವಕ್ಕೂ ವಿಮೋಚನೆಗೊಂಡವರ ಜ್ಞಾನ ಮತ್ತು ಹಾಡಾಗಿರುವ ಈ ವಿಷಯವನ್ನು ನಾವು ಅಧ್ಯಯನ ಮಾಡಲು ಪ್ರಾರಂಭಿಸಬೇಕು. ನಮ್ಮ ವಿಮೋಚನೆಗಾಗಿ ಪಾವತಿಸಲ್ಪಟ್ಟ ವಿಮೋಚನಾ ಮೌಲ್ಯದ ಶ್ರೇಷ್ಠತೆಯಿಂದ ಮಾತ್ರ ನಮ್ಮ ಸಮಯ ಮತ್ತು ನಮ್ಮ ತಲಾಂತುಗಳ ಮೌಲ್ಯವು ತೀರ್ಮಾನವಾಗುತ್ತದೆ. ಶುದ್ಧೀಕರಣವು ಪ್ರಗತಿಪರವಾದ ಕೆಲಸವಾಗಿದೆ. ಈ ಕಾರಣದಿಂದಲೇ ನೀವು ಪೂರ್ಣ ಜಾಗ್ರತೆಯಿಂದ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಕರುಣೆಯನ್ನು, ಸಹೋದರ ಕರುಣೆಗೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಜ್ಞಾನದಲ್ಲಿ ನಿಮ್ಮನ್ನು ಬಂಜೆಯರೂ ನಿಷ್ಫಲರೂ ಆಗದಂತೆ ಮಾಡುತ್ತದೆ ಎಂಬ ಅನುಕ್ರಮವಾದ ಹಂತಗಳನ್ನು ಪೇತ್ರನ ಮಾತುಗಳ ಮೂಲಕ ನಮ್ಮ ಮುಂದೆ ಇಡಲಾಗಿದೆ. ನಾವು ಎಂದಿಗೂ ಬಿದ್ದು ಹೋಗುವುದಿಲ್ಲ ಎಂದು ನಮಗೆ ಭರವಸೆ ನೀಡಬಹುದಾದ ಒಂದು ಮಾರ್ಗ ಇಲ್ಲಿದೆ. ಕ್ರೈಸ್ತೀಯ ಕೃಪೆ ಅನುಗ್ರಹಗಳನ್ನು ಹೊಂದಿಕೊಳ್ಳಲು ಕೂಡಿಸಿಕೊಳ್ಳುವ ಯೋಜನೆಗಾಗಿ ಕೆಲಸ ಮಾಡುತ್ತಿರುವವರಿಗೆ ದೇವರಾತ್ಮದ ಉಡುಗೊರೆಗಳನ್ನು ತನ್ನ ಮಕ್ಕಳಿಗೆ ಕೊಡಲು, ಕೃಪೆ ಅನುಗ್ರಹಗಳನ್ನು ಹೆಚ್ಚು ಮಾಡುವ ಯೋಜನೆಗೆ ದೇವರು ಕೆಲಸ ಮಾಡುತ್ತಾನೆ ಎಂಬ ಭರವಸೆ ಇರುತ್ತದೆ. ಭೂಲೋಕದಿಂದ ಪರಲೋಕಕ್ಕಿರುವ ಹೊಳೆಯುವ ಮೆಟ್ಟಿಲುಗಳನ್ನು ದೈವ ಕೃಪೆಯಿಂದ ಹತ್ತಲಿಚ್ಛಿಸುವವರು ಉತ್ಸಾಹಧ್ವನಿ, ನಿತ್ಯವಾದ ಸಂತೋಷಗಳೊಂದಿಗೆ
ದೇವನಗರಕ್ಕೆ ದ್ವಾರಗಳ ಮೂಲಕ ಪ್ರವೇಶಿಸಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.